ಹಾಯ್ ಹೇಳಿ ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್, ನೀವು ನೋಡ್ತಿದ್ದೀರಾ ಗಣೇಶ್ ಟೆಕ್ ಲಾಕ್ಸ್ ಇನ್ ಕನ್ನಡ. ನಾನು ಇವತ್ತಿನ ವೀಡಿಯೋದಲ್ಲಿ ಹೊಸ ಮೊಬೈಲ್ ಬಗ್ಗೆನೋ ಇಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬಗ್ಗೆನೋ ಮಾತಾಡ್ತಿಲ್ಲ. ಬೆಂಗಳೂರಲ್ಲಿ ನಡೆತಿರೋವಂಥ ಜಾಬ್ ಸ್ಕ್ಯಾಮ್ ಬಗ್ಗೆ ಮಾತಾಡ್ತೀನಿ. ಇದು ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ತಿರೋ ವೀಡಿಯೋ ಅಂತೂ ಅಲ್ಲ, ನನ್ನ ಕ್ಲೋಸ್ ರಿಲೇಟಿವ್ಗೆ ಆಗಿರೋ ಸ್ಕ್ಯಾಮ್ ಇದು. ಅದಕ್ಕೆ ಇದರ ಮೇಲೆ ಒಂದು ಅವೇರ್ನೆಸ್ ವೀಡಿಯೋ ಮಾಡಿಬಿಟ್ಟು ಈ ಥರ ಯಾರು ಸ್ಕ್ಯಾಮ್ ಆಗಬಾರ್ದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಥರ ಯಾವ ಗ್ರ್ಯಾಜುಯೇಟಿನೋ ಜಾಬ್ ಸ್ಕ್ಯಾಮಲ್ಲಿ ಸಿಗಾಕೊಂಡಿರೋ ಥರ ನೋಡ್ಕೊಳ್ಳೋಣ. ನಾನು ಈ ವಿಡಿಯೋದಲ್ಲಿ ಈ ಸ್ಕ್ಯಾಮ್ ಯಾರು ಮಾಡ್ತಿದ್ದಾರೆ, ಹೆಂಗೆ ಮಾಡ್ತಿದ್ದಾರೆ, ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಈ ಸ್ಕ್ಯಾಮ್ ಮಾಡ್ತಿರೋರು ಬಂದು ಆಸ್ಪರ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕಿಲ್ ಟ್ರೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ. ಇದು ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟ್ ರೋಡಲ್ಲಿ ಇರುತ್ತೆ. ಅಲ್ಲಿಂದ ಒಬ್ಬರು ಲೇಡಿ ನಿಮಗೆ ಕಾಲ್ ಮಾಡ್ತಾರೆ. ಇವರು ಯಾವ ಥರವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ, ಆವಾಗಷ್ಟೇ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಲಿಂಕ್ಡ್ಇನ್, ನೌಕರಿ, ವರ್ಕ್ ಇಂಡಿಯಾ ಈ ಥರ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಜಾಬ್ಗೋಸ್ಕರ ಡೆಸ್ಪ್ರೇಟಾಗಿ ಹುಡುಕ್ತಿರ್ತಾರೋ ಆ ಥರವನ್ನು ಟಾರ್ಗೆಟ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಈ ಥರ ಜಾಬ್ಗೆ ಅಪ್ಲೈ ಮಾಡಿದ್ರಲ್ಲ ಅಂತ ಶುರು ಮಾಡ್ತಾರೆ ಕನ್ವರ್ಸೇಷನು. ಎಷ್ಟೋ ಜಾಬ್ಗೆ ಅಪ್ಲೈ ಮಾಡಿರ್ತಾರೆ, ಸೊ ಗೊತ್ತಾಗೋದೇ ಇಲ್ಲ. ಸೊ ಅಪ್ಲೈ ಮಾಡಿರ್ತೀವಿ ಅಂತ ಅಂದ್ಕೊಂಡು ಕನ್ವರ್ಸೇಷನ್ ಕಂಟಿನ್ಯೂ ಮಾಡ್ತಾರೆ. ಆವಾಗ ಈ ಥರ ಕಂಪ್ನಿ ಹೆಸರು ಆಸ್ಪರ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. 5 days ವೀಕ್ ವರ್ಕು, 2 days ವೀಕ್ ಆಫು, 25K ಸ್ಯಾಲ್ರಿ, ಕಟ್ಟಿಂಗ್ಸ್ ಹೋಗಿ 33K ಇನ್ ಹ್ಯಾಂಡ್ ಬರುತ್ತೆ. ಇವತ್ತೇ ಇಂಟರ್ವ್ಯೂಗೆ ಬನ್ನಿ, ನಾಡಿದ್ದೇ ಜಾಯ್ನಿಂಗ್, ದಾಸರಳ್ಳಿ ಇರೋದು ಕಂಪ್ನಿ ಅಂತ ಬಾಯಿಗೆ ಬಂದಿರೋದೆಲ್ಲ ಹೇಳ್ತಾ ಇರ್ತಾರೆ. ಒಂದ್ಸಲ ಕಾಲ್ ರೆಕಾರ್ಡಿಂಗ್ ನಿಮಗೆ ಹಾಕ್ತೀನಿ, ಒಂದ್ಸಲ ಕೇಳಿಸ್ಕೊಳ್ಳಿ ಯಾವ ಲೆವೆಲ್ಗೆ ಅವರು ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅಂತ. Hello. ದರ್ಶನ್ Yes, madam. Who is this? ದರ್ಶನ್, ನಾವು ಆಸ್ಪರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಕಾಲ್ ಮಾಡ್ತಾ ಇರೋದು. ಕೀರ್ತನ ಅಂತ. Okay. ಜಾಬಿಗೆ ಅಪ್ಲೈ ಮಾಡಿದ್ರಿ ಅಲ್ವಾಪ್ಪ? ಯಾವುದು ಮೇಡಮ್ ಗೊತ್ತಾಗಿಲ್ಲ ನನಗೆ. ನಾನು ಅಪ್ಲೈ ಮಾಡ್ತಾ ಇರ್ತೀನಿ ಅವಾಗ ಅವಾಗ. ವರ್ಕ್ ಇಂಡಿಯಾ ಆ್ಯಪಲ್ಲಿ. ಹೌದಾ? ಯಾವ ರೋಲ್ಗೆ? ಏನು ಕ್ವಾಲಿಫಿಕೇಶನ್ ಆಗಿದೆ ನಿಮ್ಮದು? B.Com ಮೇಡಮ್, ಫೈನಾನ್ಸ್ ಸ್ಪೆಷಲೈಸೇಷನ್. ಏಜ್ ಎಷ್ಟಪ್ಪ? 21. ಎಲ್ಲಿರೋದು? ಇಲ್ಲಿ ನಾಗಸಂದ್ರ, ಬ್ಯಾಂಗ್ಳೂರ್ ನಾರ್ತ್. ಓಕೆಪ್ಪ. ನಮ್ದು ಇಲ್ಲ ಆಫೀಸ್ ದಾಸರಳ್ಳಿಲೇ ಇರೋದು, ಮೆಟ್ರೋ ಸ್ಟೇಷನ್ ಆಪೋಸಿಟಲ್ಲಿ. ಓಕೆ. ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ಜಾಬ್ ಇದೆ, ಮಾಡ್ತಿರೋ ಸಿಸ್ಟಮ್ ವರ್ಕು. ಇಲ್ಲ ಮೇಡಮ್, ಬ್ಯಾಕ್ ಬೇಸಿಕ್ ಆಫೀಸ್ ಬೇಡ. ಅಕೌಂಟ್ಸ್ ಇರುತ್ತೆ. ಬೇಸಿಕ್ ಅಕೌಂಟ್ಸ್ ಇರುತ್ತಪ್ಪ. ಬ್ಯಾಕ್ ಆಫೀಸ್ ಅಂದರೆ ಬ್ಯಾಕ್ ಆಫೀಸಲ್ಲಿ ಇರೋದಿಲ್ಲ, ಆಫೀಸಲ್ಲಿ ಇರುತ್ತೆ. ಬೇಸಿಕ್ ಅಕೌಂಟೆನ್ಸಿ ಇರುತ್ತೆ, ಮಾಡ್ತೀರಾ? ಸ್ಯಾಲ್ರಿ ಎಷ್ಟಿರುತ್ತೆ ಮ್ಯಾಮ್? ಸ್ಯಾಲರಿ ಬಂದು 25 ಇರುತ್ತೆ. ಮಂಡೇ ಟು ಫ್ರೈಡೆ ವರ್ಕ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಇರುತ್ತೆ. ಓಕೆ. ವರ್ಕ್ ಟೈಮಿಂಗ್ಸ್ ಬಂದು 9:30 to 5:30 ಇರುತ್ತೆ. ಸೊ ನಮ್ಗೆ ಇಮಿಡಿಯೇಟ್ ಜಾಯ್ನಿಂಗ್ ಬೇಕು. ಹೌದು, ಇಮಿಡಿಯೇಟ್ ಜಾಯ್ನಿಂಗ್ ಬೇಕಾಗಿರೋದ್ರಿಂದ ಇವಾಗ ಏನಾದರೂ ಇಲ್ಲೇ ಇದ್ರೆ ಇಂಟರ್ವ್ಯೂ ಬಂದು ಅಟೆಂಡ್ ಮಾಡೋಕ್ಕೆ ಪಾಸಿಬಲ್ ಇದ್ದೀರಾ? ನಾಳೆ ಬರ್ಬೋದಾ ಮೇಡಮ್? ಇಲ್ಲಪ್ಪ, ನಾಳೆಯಿಂದ ಜಾಯ್ನಿಂಗ್ ಇರುತ್ತೆ. ಸೊ ಅದಕ್ಕೆ ಇವಾಗ 5 o'clock ವರೆಗೂ ಪ್ರೊವೈಡ್ ಮಾಡಿದ್ದೀವಿ ನೋಡಿ. ಜಸ್ಟ್ ಒಂದು ಸೆಲ್ಫ್ ಇಂಟ್ರಡಕ್ಷನ್ ಇರುತ್ತೆ. ನಿಮ್ಮ ಒಂದು ನಾಳೆ ಒಂದು ಟೈಮ್ ಹೇಳ್ದೆ ಬರ್ಬೋದು. ನಾನು ಇವತ್ತು ಆಚೆ ಇದೆ ಅದಕ್ಕೆ. ಇವತ್ತು ಎಲ್ಲಿದ್ದೀರಪ್ಪ? ಇಲ್ಲೇ ಇಲ್ವಾ ಇವತ್ತು? ಇಲ್ಲ ಮೇಡಮ್. ಓಕೆ, ನಾಳೆ ಮಾರ್ನಿಂಗ್ ಬರ್ತೀರಾ? ಎಸ್ ಮ್ಯಾಮ್, ಬರ್ತೀನಿ. ಬರ್ತೀನಿ. ಲೊಕೇಶನ್ ಕಳಿಸಿರಿ ಮ್ಯಾಮ್ ನನಗೆ. ಇಲ್ಲ, ದಾಸರಳ್ಳಿ ಬಸ್ ಸ್ಟಾಪ್ ಹತ್ರಪ್ಪ. ಹೌದಾ? ಓಕೆ ಮೇಡಮ್. ಮೆಟ್ರೋ ಸ್ಟೇಷನ್ ಆಪೋಸಿಟ್ ಅಲ್ಲಿ. ನಾಳೆ ಮಾರ್ನಿಂಗ್ 9ಗೆ ಶೆಡ್ಯೂಲ್ ಮಾಡಲಾ? ಓಕೆ ಮ್ಯಾಮ್, ಮಾಡಿ. ಓಕೆ, ಬರ್ಬೇಕಾದ್ರೆ ನಿಮ್ದು ಆಧಾರ್ ಕಾರ್ಡ್ ಜೆರಾಕ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ, ರೆಸ್ಯೂಮ್, ಮಾಸ್ಟರ್ ಜೆರಾಕ್ಸ್ ಎಲ್ಲ ಕ್ಯಾರಿ ಮಾಡಿ. ಓಕೆ. ಪ್ಲಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂತ 100 rupees ಇರುತ್ತಪ್ಪ. ಅದು ಬಿಟ್ಟರೆ ಜಾಬಿಗೆ ಅಂತ ಎಲ್ಲ ಏನು ಅಮೌಂಟ್ ಇರೋದಿಲ್ಲ. ಓಕೆನಾ? ಓಕೆ ಮೇಡಮ್. ಓಕೆ, ನಿಮ್ಮ ರೆಸ್ಯೂಮ್ ಫಾರ್ವರ್ಡ್ ಮಾಡಿಕೊಡಿ ತಕ್ಷಣ ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಫಸ್ಟ್ ಟೈಮ್ ಜಾಬ್ಗೋಸ್ಕರ ಹುಡುಕ್ತಿರೋರು ಇದೆಲ್ಲ ನಿಜ ಅಂತ ಅಂದ್ಕೊಂಡು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಂತ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಗೊತ್ತಾಗುತ್ತೆ ಒಂದು ಮ್ಯಾಂಡೇಟ್ರಿ ಟ್ರೈನಿಂಗ್ ಅಟೆಂಡ್ ಮಾಡಬೇಕು ಅಂತ. ಅದು 2360 rupees ಕಟ್ಸ್ಕೊಂಡು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆದಮೇಲೆ ಮತ್ತೆ 1000 rupees ಕಟ್ಸ್ಕೊಂಡು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಏನಕ್ಕೆ ಯೂಸ್ ಆಗದಿರೋ ಸರ್ಟಿಫಿಕೇಟ್ ಈ ಥರ ಕೊಡ್ತಾರೆ. ಅದ್ರ ಮೇಲೆ ISO ಸರ್ಟಿಫಿಕೇಟ್ ನನಗೆ ಗೊತ್ತಿರೋ ಪ್ರಕಾರ ಫೇಕೆ. ಇನ್ನೂ ಆಫರ್ ಲೆಟರೇ ಕೈಗೆ ಬಂದಿರಲ್ಲ, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅಂತ ಮತ್ತೆ ಇನ್ನೊಂದು 100 rupees ಕಟ್ಸ್ಕೊತಾರೆ. ಇದೆಲ್ಲ ಏನೋ ಜಾಬಲ್ಲಿ ಪ್ರೊಸೀಜರ್ ಏನೋ ಅಂತ ಫಸ್ಟ್ ಟೈಮ್ ಜಾಬ್ ಹುಡುಕೋರಿಗೆ ಇದೆಲ್ಲ ಗೊತ್ತಾಗಲ್ಲ. ಸೊ ಕಟ್ಬಿಡ್ತಾರೆ. ಇದೆಲ್ಲ ಆದಮೇಲೆ ಇನ್ನೇನು ಜಾಬ್ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಫೈನಲಿ ಅವರು ಒಂದು ಪೇಪರ್ ಹಿಂದ್ಗಡೆ 3 ಕಂಪ್ನಿ ಏನಕ್ಕೆ, ಫಸ್ಟ್ ಆಫ್ ಆಲ್ ಅದು ಕಂಪ್ನಿ ಇದಾವೋ ಇಲ್ವೋ ಗೊತ್ತಿಲ್ಲ, ಒಂದು 3 ಆರ್ಗನೈಸೇಷನ್ ಹೆಸರು ಬರೆದುಕೊಟ್ಟು ಇಲ್ಲಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಆಗಿ ಅಂತ ಹೇಳ್ತಾರೆ. ಅವ್ರು ಹೇಳಿರೋದೇನು, ಆಸ್ಪೆರ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, 25K ಸ್ಯಾಲ್ರಿ, 23K ಇನ್ ಹ್ಯಾಂಡ್ ಬರುತ್ತೆ, 5 days ವರ್ಕ್ ವೀಕು, 2 days ವೀಕ್ ಆಫು ಅಂತ ಹೇಳಿರ್ತಾರೆ. ಬಟ್ ಅಲ್ಲಿ ಹೋದ ತಕ್ಷಣ ಗೊತ್ತಾಗುತ್ತೆ ಅದೇನು ಇರಲ್ಲ. ಅವ್ರೇನೋ ಯಾರೋ ಒಂದು 3 ಕಂಪ್ನಿ ಯಾವೋ ಒಂದು 3 ಕಂಪ್ನಿ ಬರೆದುಕೊಟ್ಟು ಅಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತ ಹೇಳಿಬಿಡ್ತಾರೆ. ಸೊ ಆಚೆ ಕಳಿಸ್ಬಿಡ್ತಾರೆ ಅಷ್ಟೇ. ನನ್ನ ರಿಲೇಟಿವ್ ನನಗೆ ಈ ಥರ ಹೇಳುವಾಗ ಒಂದ್ಸಲ ಡಾಕ್ಯುಮೆಂಟ್ಸ್ ನೋಡೋಣ ಅಂತ ನೋಡ್ತಿದ್ದೆ. ಅದರಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪೇಪರ್ ಒಂದು ಇರುತ್ತೆ. ಅದರಲ್ಲಿ ನೀವು ಕಟ್ಟಿರೋ ಫೀಸ್ ಜಾಬ್ ಕೊಡಿಸೋದಕ್ಕೂ ಸಂಬಂಧ ಇರಲ್ಲ, ಅದು ಮೀನಿಂಗ್ ಬರೋ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರೆದಿರ್ತಾರೆ. ಅದನ್ನು ಯಾವಾಗ ಕೊಡ್ತಾರೆ, ಫೀಸ್ ಎಲ್ಲ ಕಟ್ಟ ಮೇಲೆ
ಕೈಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಬಿಟ್ಟು ಸೈನ್ ಮಾಡಿಸ್ಕೊತಾರೆ. ಮುಂಚೆ ಕೊಟ್ಟರೆ ಏನಾಗುತ್ತೆ, ದುಡ್ಡು ಕಟ್ಟಲ್ಲ. ಅದಕ್ಕೆ ಲಾಸ್ಟಲ್ಲಿ ದುಡ್ಡೆಲ್ಲ ಕಟ್ಟಿಸ್ಕೊಂಡ ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಡ್ತಾರೆ. ಅದನ್ನು ಏನು ಜಾಬ್ಗೂ ಇದಕ್ಕೂ ಸಂಬಂಧ ಇರಲ್ಲ ಅಂತ. ಮತ್ತು ಇವರು ಈ 2360 ರೂಪೀಸು, ಆ 1000 ರೂಪೀಸ್ ಸರ್ಟಿಫಿಕೇಟ್ಗೆ ಕಟ್ಸ್ಕೊಂಡಿರೋ ರಿಸಿಪ್ಟ್ ಮೇಲೆ ನೋಡಿದೆ GST ನಂಬರ್ ಹಾಕಿದ್ದಾರೆ, GST ಕಲೆಕ್ಟ್ ಮಾಡ್ತಿದ್ದಾರೆ ಇವರು. ಆ GST ನಂಬರ್ ನೋಡಿದ ತಕ್ಷಣ ಗೊತ್ತಾಯಿತು ಇವರು ಮತ್ತೆ GSTಲೂ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ. ಯಾಕಂದರೆ GST ನಂಬರಲ್ಲಿ ಫಸ್ಟ್ 2 ಲೆಟರ್ಸ್, ಲಾಸ್ಟ್ 3 ಲೆಟರ್ಸ್ ತೆಗೆದುಬಿಟ್ರೆ ಮಧ್ಯದಲ್ಲಿ ಇರೋದು ಪ್ಯಾನ್ ನಂಬರ್. ಆ ಪ್ಯಾನ್ ನಂಬರ್ ಯಾರ ಹೆಸರು ಮೇಲೆ ಇರೋದಂತ ಗೊತ್ತಾ? ಲಕ್ಷ್ಮೀಪತಿ ರಾಮಪ್ರಸಾದ್ ಅಂತ ಹೆಸರು ಮೇಲೆ ಇರೋದು. ಅವ್ರ ಹೆಸರು ಮೇಲೆ ಇದ್ದರೆ ಏನಾಗುತ್ತೆ, ಈಗ ಪ್ಯಾನಲ್ಲಿ 4th ಲೆಟರ್ P ಅಂತ ಇದ್ದರೆ ಪ್ರೊಪ್ರೈಟರ್ಶಿಪ್. ಅಂದರೆ ಈಗ ನನ್ನ ಪ್ಯಾನ್, ಈಗ ನಾನು ಒಬ್ಬ ಇಂಡಿವಿಜುವಲ್, ನನ್ನ ಹೆಸರು ಮೇಲೇನೋ ಇಲ್ಲ ನಿಮ್ಮ ಥರ ಒಬ್ಬ ಇಂಡಿವಿಜುವಲ್ ಹೆಸರು ಮೇಲೇನೋ ಮಾಡಿಕೊಂಡಿರೋದೇ P ಅಂತ ಬರುತ್ತೆ. ಸೊ ಅವ್ರ ಹೆಸರು ಮೇಲೆ ತೊಗೊಂಡಿರೋ GST ನಂಬರ್, ಅಂದರೆ ಲಕ್ಷ್ಮೀಪತಿ ರಾಮಪ್ರಸಾದ್ ಹೆಸರು ಮೇಲೆ ತೊಗೊಂಡಿರೋ GST ನಂಬರ್. ಕಂಪ್ನಿ ಹೆಸರು ಮೇಲೆ ಇದ್ದರೆ ಹೆಂಗೆ ಕಾಣಿಸುತ್ತೆ ಅಂದರೆ 4th ಲೆಟರ್ C ಅಂತ ಇರುತ್ತೆ. 4th ಲೆಟರ್ C ಅಂತ ಇರುತ್ತೆ. ಈಗ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ F ಅಂತ ಇರುತ್ತೆ. ಸೊ ಇದು ಪ್ರೊಪ್ರೈಟರಿಶಿಪ್ ಅಂದರೆ ಒಬ್ಬ ಇಂಡಿವಿಜುವಲ್ ಹೆಸರು ಮೇಲೆ ಇರುವಂಥ GST ನಂಬರ್. ಲಕ್ಷ್ಮೀಪತಿ ರಾಮಪ್ರಸಾದ್ ಹೆಸರು ಮೇಲೆ ಇರೋ GST ನಂಬರ್ನ ಕಂಪ್ನಿಯವರು ಯೂಸ್ ಮಾಡ್ಕೊತಿದ್ದಾರೆ. ಅಂದರೆ ಕಂಪ್ನಿಯಲ್ಲಿನೂ ಇವನೇ ಡೈರೆಕ್ಟರ್, ಇಲ್ಲ ಅಂತ ಅಲ್ಲ, ಬಟ್ ಕಂಪ್ನಿ GST ನಂಬರ್ ಅಂದರೆ ಕಂಪ್ನಿ ಹೆಸರು ಮೇಲೆ ಕಲೆಕ್ಟ್ ಮಾಡ್ತಿದ್ರೆ ಕಂಪ್ನಿ GST ನಂಬರ್ ಇಡಬೇಕು. ದಟ್ಟೂ ಏನು, ಈ GST ನಂಬರ್ ಕ್ಯಾನ್ಸಲ್ ಆಗಿ 1 year 10 months ಆಗಿದೆ. ಅಂದರೆ 31st March 2024ಗೆ GST ನಂಬರ್ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಅಂದರೆ ಕ್ಯಾನ್ಸಲ್ ಆದರೆ GST ಕಲೆಕ್ಟ್ ಮಾಡೋಂಗಿಲ್ಲ. ಒಂದು GST ಕಲೆಕ್ಟ್ ಮಾಡಿದ್ರೆ GST ಕ್ಯಾನ್ಸಲ್ ಆದ್ರೂ GST ಕಲೆಕ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಕಂಪ್ನಿಗೆ ಸಂಬಂಧ ಇಲ್ಲದಿರೋ ನಮ್ಮ GST ನಂಬರ್ ಹಾಕಿಬಿಟ್ಟು GST ಕಲೆಕ್ಟ್ ಮಾಡ್ತಿದ್ದಾರೆ. ಇಷ್ಟು ದೊಡ್ಡ ಸ್ಕ್ಯಾಮ್ ಇವರು ಮಾಡ್ತಿದ್ದಾರೆ. ನಿಮಗೊಂದು ಎಕ್ಸಾಂಪಲ್ಗೆ ತೋರಿಸ್ತೇನೆ. ಟಾಟಾ ಮೋಟರ್ಸ್ GST ನಂಬರ್ ಇಲ್ಲಿ ನೋಡಿದ್ರೆ 4th ಲೆಟರ್ C ಅಂತ ಇರುತ್ತೆ. ಇಲ್ಲಿ ನೇಚರ್ ಆಫ್ ಬಿಸ್ನೆಸ್ ಕಾನ್ಸ್ಟಿಟ್ಯೂಷನ್ ಏನು, ಕಂಪನಿ, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ. ಅಂದರೆ ಇದು ಪ್ರೊಪ್ರೈಟರ್ಶಿಪ್ ಬರಲ್ಲ. ಪ್ರೊಪ್ರೈಟರಿ ಅಂದರೆ ನನ್ನ ಥರ ಅವನ ಹೆಸರು ಮೇಲೆ ಇರೋದು ಪ್ರೊಪ್ರೈಟರ್ಶಿಪ್. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ಲೆಕ್ಕದಲ್ಲಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ. ಸೊ GST ನಂಬರೇ ಇಲ್ಲ, GST ಕಲೆಕ್ಟ್ ಮಾಡ್ತಿದ್ದಾರೆ. ಆ GST ಇಟ್ಟಿರೋ ನಂಬರನ್ನು ಕ್ಯಾನ್ಸಲ್ ಆಗಿ 1 year 10 months ಆಯಿತು. ಈ ಥರ ಸ್ಕ್ಯಾಮ್ ಮಾಡ್ತಿದ್ದಾರೆ ಇವರು. ಮತ್ತು ಇವ್ರದ್ದು ಗೂಗಲ್ ಮ್ಯಾಪಲ್ಲಿ ಲೊಕೇಶನು ಇರಲ್ಲ. ಯಾಕಂದರೆ ಈಗ ಎಲ್ಲಾದರೂ ಹೋಗ್ಬೇಕಂದ್ರೆ ಗೂಗಲ್ ಮ್ಯಾಪ್ ರಿವ್ಯೂಸ್ ನೋಡಿಬಿಟ್ಟು ಒಳ್ಳೆಯದಾ ಕೆಟ್ಟದಾ ಅಂತ ತಿಳ್ಕೊಂಡು ಹೋಗ್ತಾರೆ. ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ನೇ ಕಾಣಿಸಲ್ಲ. ಯಾಕಂದರೆ ಎಲ್ಲರಿಗೂ ಸ್ಕ್ಯಾಮ್ ಮಾಡ್ತಿದ್ದಾರೆ. ಸೊ ಖಂಡಿತ ಗೂಗಲ್ ಮ್ಯಾಪಲ್ಲಿ ಒಳ್ಳೆ ಯಾರು ಇಡಲ್ಲ. ಸೊ ಹಂಗಾಗಿ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಇಟ್ಟಿಲ್ಲ. ಸೊ ಇವ್ರದ್ದು ಜಸ್ಟ್ ಡೈಲಲ್ಲಿ ಪ್ರೊಫೈಲ್ ಲಿಸ್ಟ್ ಆಗಿದೆ. ಅದರಲ್ಲಿ ನೋಡ್ಬೋದು, ನೀವು ಎಲ್ಲ ರಿವ್ಯೂಸ್ ನೋಡ್ಬೋದು, ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ನೋಡ್ಬೋದು. ಎಲ್ಲರೂ ಸೇಮ್ ನಾನು ಹೇಳಿರೋ ಬಿಸ್ನೆಸ್ ಮಾಡೆಲ್ ಸ್ಕ್ಯಾಮ್ ಏನು ಮಾಡ್ತಿದ್ದಾರೋ ಅದನ್ನೇ ಎಲ್ಲರೂ ರಿವ್ಯೂ ಥರ ಬರ್ಕೊಂಡು ಹೋಗಿದ್ದಾರೆ. ಈ ಥರ ಸ್ಕ್ಯಾಮ್ ಫ್ರೆಷರ್ ಆಗಿ ಜಾಬ್ ಹುಡ್ಕೋವ್ರಿಗೆ ಮಾಡ್ತಿದ್ದಾರೆ. ನನ್ನ ರಿಲೇಟಿವ್ ಹೇಳಿದರು, ಹಳ್ಳಿಯಿಂದನೂ ಜಾಸ್ತಿ ಜನ ಬರ್ತಿದ್ದಾರೆ ಆ ಥರ ಅಂಥದ್ದವ್ರ ಹತ್ರನೂ ಈ ಥರ ಸುಳ್ಳು ಹೇಳಿಬಿಟ್ಟು ದುಡ್ಡು ಕಿತ್ಕೊಂಡು ಆಚೆ ಕಳಿಸ್ತಿದ್ದಾರೆ ಅಂತ. ಮತ್ತು ನಾನು ಈ ಥರ ಸ್ಕ್ಯಾಮ್ ಮಾಡ್ತಿದ್ದೀರಾ ಅಂತ ಕೇಳೋಕೆ ಹೋಗುವಾಗ ಇಷ್ಟಿಷ್ಟು ಬಂಚ್ ಅಪ್ಲಿಕೇಶನ್ಸ್ ದಿನಕ್ಕೆ ನೋಡಿದ್ದೆ. ಅಂದರೆ ಯಾವ ಲೆವೆಲ್ಗೆ ಇವರು ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗಬೇಕು. ಒಂದ್ಸಲ ನೀವು ಜಸ್ಟ್ ಡೈಲ್ ಅಲ್ಲಿರೋ ರಿವ್ಯೂಸ್ ಎಲ್ಲ ನೋಡಿ ಸ್ಕ್ರೋಲ್ ಮಾಡ್ತಾಯಿದ್ದೀನಿ ನೋಡಿ, ನಿಮಗೆ ಕಾಣಿಸುತ್ತೆ. ಸೇಮ್ ನಾನು ಏನೇನು ಹೇಳಿದ್ದೀನೋ ಅದನ್ನೇ ಇಲ್ಲಿ 2360 ರೂಪೀಸ್ ಕಟ್ಸ್ಕೊತಾರೆ, ಮತ್ತು 1000 ರೂಪೀಸ್ ಕಟ್ಸ್ಕೊತಾರೆ ಫಾರ್ ಸರ್ಟಿಫಿಕೇಟ್, ಮತ್ತು 100 ರೂಪೀಸ್ ಫಾರ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್. ಮತ್ತು ಎಲ್ಲ ಮುಗಿದ ಮೇಲೆ ಜಾಬ್ಗೋಸ್ಕರ ಕಾಲ್ ಮಾಡಿದ್ರೆ ನೋ ರೆಸ್ಪಾನ್ಸ್. ಆ ಥರ ಸ್ಕ್ಯಾಮ್ ಮಾಡಿಕೊಂಡು ಇವರೆಲ್ಲ ಇದು ಮಾಡ್ತಿದ್ದಾರೆ. ಫಸ್ಟ್ ನೀವು ಒಂದು ತಿಳ್ಕೋಬೇಕು, ಎಲ್ಲೇ ಆಗಲಿ ಜಾಬ್ ಬರುತ್ತೆ ಅಂದರೆ ಎಲ್ಲಿನೂ ದುಡ್ಡು ಕೇಳಲ್ಲ. ದುಡ್ಡು ಕೇಳ್ತಿದ್ದಾರೆ ಅಂದರೆ ಅಲ್ಲಿ ಆಲ್ಮೋಸ್ಟ್ ಸ್ಕ್ಯಾಮರ್ಸ್ ಆಗಿರ್ತಾರೆ. ಒಂದೇ ಒಂದು ಕಡೆ ಒಂದು ಫೀಸ್ ಕಟ್ಟಬೇಕಾಗುತ್ತೆ. ಯಾವಾಗ ಗೌರ್ಮೆಂಟ್ ಕಂಪ್ನೀಸ್ಗೆ ನಾವೇನಾದರೂ ಜಾಬ್ ಅಪ್ಲಿಕೇಶನ್ ಹಾಕುವಾಗ ಅವರು ಸ್ವಲ್ಪ ಫೀಸ್ ಅನ್ನೋದು ಚಾರ್ಜ್ ಮಾಡ್ತಾರೆ, ಅಪ್ಲಿಕೇಶನ್ ಫೀಸ್ ಅನ್ನೋದು. ಅದನ್ನು ಕೆಲವೊಂದು ಸೆಕ್ಷನ್ ಆಫ್ ಪೀಪಲ್ಗೆ ಫ್ರೀ ಇರುತ್ತೆ. ಓನ್ಲಿ OBC ಜನರಲ್ ಕ್ಯಾಟಗಿರಿ ಅವ್ರಿಗೆ ಮಾತ್ರ ಅಪ್ಲಿಕೇಶನ್ ಫೀ ಇರುತ್ತೆ. ಸೊ ಆ ಥರ ನಾವು ನೋಡ್ಕೋಬೇಕು. ದುಡ್ಡು ಕೇಳ್ತಿದ್ದಾರೆ ಅಂದರೆ ಅಲ್ಲಿಗೆ ಹೋದ ತಕ್ಷಣ ಈ ಥರ ಇಂಟರ್ವ್ಯೂಗೆ ಹೋದಾಗ ಏನಾದರೂ ಟ್ರೈನಿಂಗ್ ಅಂತ ಹೇಳಿಬಿಟ್ಟು ದುಡ್ಡು ತಗೊತಿದ್ದಾರೆ ಅಂದರೆ ಅಲ್ಲಿಂದ ದಯವಿಟ್ಟು ನೀವು ಎಸ್ಕೇಪ್ ಆಗಬೇಕು ಅಂತ ಅರ್ಥ ಮಾಡ್ಕೊ. ಇದು ಬೆಂಗಳೂರಲ್ಲಿ ನಡೆದಿರೋಂಥ ಜಾಬ್ ಸ್ಕ್ಯಾಮು. ಹೆಂಗಾದರೂ ಈ ಕಂಪ್ನಿನ ಎಕ್ಸ್ಪೋಸ್ ಮಾಡಬೇಕು, ಇವ್ರು ಮಾಡ್ತಿರೋ ಸ್ಕ್ಯಾಮ್ನ ಹೈಲೈಟ್ ಮಾಡಬೇಕು. ಎಲ್ಲ ಗ್ರ್ಯಾಜುಯೇಟ್ಸ್ ಎಸ್ಪೆಷಲಿ ಫ್ರೆಷರ್ಸು ಬೆಂಗಳೂರಲ್ಲಿ ಜಾಬ್ಗೋಸ್ಕರ ಉಳಿತಿರೋರಿಗೆ ಈ ಥರ ಜಾಬ್ ಸ್ಕ್ಯಾಮಲ್ಲಿ ಸಿಗಾಕೋಬಾರ್ದು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದಾರೋ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಸುತ್ತಮುತ್ತ ಇರೋ ಗ್ರ್ಯಾಜುಯೇಟ್ಸ್ ಯಾರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಫ್ರೆಷರ್ ಆಗಿ ಜಾಬ್ ಹುಡುಕ್ತಾ ಇರ್ತಾರೋ ಅವ್ರಿಗೆ ಖಂಡಿತ ಶೇರ್ ಮಾಡಿ. ಥ್ಯಾಂಕ್ ಯು. ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.